ನಾನು ನನಗೆ ವೈಯಕ್ತಿಕವಾಗಿ ನೀವು ಯಾಕೆ ಇಷ್ಟ ಅಂತಂದರೆ ಫ್ರಮ್ ಚೈಲ್ಡ್ಹುಡ್ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ತುಂಬ ಜನ ಬಂದು ಹೇಳ್ಬೋದು ನಾವು ನಿಮ್ಮ ಸಿನಿಮಾ ಫಸ್ಟ್ ಶೋ ನೋಡಿದ್ದೀನಿ ಅಂತ. ನಮ್ಮ ಮನೇಲಿ ಹೇಗೆ ಅಂತಂದರೆ ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ ದೂರ ಥಿಯೇಟರು. ದೀಪಾವಳಿಗೆ ನಮ್ಮಮ್ಮ ಅಡುಗೆ ಮಾಡಿದ್ರೆ ದೀಪಾವಳಿಗೆ ಅಥವಾ ಹಬ್ಬಕ್ಕೆ ಫಿಕ್ಸ್ ನಿಮ್ಮ ಸಿನಿಮಾ. ಸೊ ಆ ಟೈಮಲ್ಲಿ ನಿಮ್ಮದು ಸಿನಿಮಾ ಆ ಟೈಮಲ್ಲಿ ನಾವು ಅಮ್ಮನ ಹತ್ರ ಬೇಗ ಅಡುಗೆ ಮಾಡೋಕ್ಕೆ ಹೇಳ್ತಾ ಇದ್ವಿ. 2:15 ಶೋ ಇರೋದು ನಮ್ಮೂರಲ್ಲಿ. ನಮ್ಮೂರಿಂದ ಆ ಥಿಯೇಟ್ರಿಗೆ ವೆಹಿಕಲ್ ಇಲ್ಲ, ನಮ್ಮ ಹತ್ರ ಸೈಕಲ್ಗಳು, ಅಟ್ಲಾಸ್ ಸೈಕಲ್ಲು. ಸೊ ಅದರಲ್ಲಿ ಫುಲ್ ಸ್ಪೀಡಾಗಿ ಹೋಗ್ತಿದ್ವಿ ಶಿವಣ್ಣ ನಿಮ್ಮ ಇದು ನೋಡೋಕ್ಕೆ. ಅಲ್ಲಿಂದ AK-47 ಇರ್ಬೋದು, ಪ್ರತಿಯೊಂದು ಸಿನಿಮಾ ಅಲ್ಲಿಂದ ಬಂದು ನಾನು ನಿಮ್ಮ ಜೊತೆ ಬಂದು ಇಂಟರ್ವ್ಯೂ ಕೂತಿದ್ದೀನಿ ಅಂತ. ಇದು ನನ್ನ 3ನೇ ಇಂಟರ್ವ್ಯೂ ನಿಮ್ಮ ಜೊತೆ. ಐ ಆಮ್ ಬ್ಲೆಸ್ಡ್. ಜೊತೆಗೆ ನಾನು ಮಂಗಳೂರಲ್ಲಿ ಫಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂ ಮಾಡಿದ್ದು. ಅವತ್ತೇನು ನಾನು ಶಿವಣ್ಣ ನೋಡಿದ್ದೀನಿ ಇವತ್ತಿಗೂ ಸೇಮ್ ಇದ್ದೀರಾ, ಹೀಗೆ ಇರಿ. ಜೊತೆಗೆ ನನ್ನ ಒಂದು ಆಯಸ್ಸಿರುತ್ತೆ, ಒಂದು ಆರೋಗ್ಯ ಇರುತ್ತೆ, ಅದನ್ನ ಶಿವಣ್ಣನ ಜೊತೆ ಶೇರ್ ಮಾಡಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ನೀವು ಯಾವತ್ತೂ ಚೆನ್ನಾಗಿರ್ಬೇಕು. ಅವ್ರ ವಾಯ್ಸ್ ಇರುತ್ತೆ, ನಾನು ಚೆನ್ನಾಗಿರ್ತೀನಿ. ಯಾಕಂದ್ರೆ ಎಲ್ಲರೂ ಪ್ರೀತಿ ವಿಶ್ವಾಸ ಇದೆಯೋ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಾನು ಯಾಕೆ ಇದು ಹೊರಗಡೆ ಹೇಳ್ಬೇಕಾಯ್ತು ಅಂದ್ರೆ, ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಲ್ಲ ನಿಮಗೆ, ಎಷ್ಟೋ ಜನ ಏನೇನೋ ಬರೀತಾರೆ. ನಾನು ನೋಡ್ತೀನಿ, ಶಿವರಾಜ್ ಕುಮಾರ್ ಅನಾರೋಗ್ಯ, ಏನ್ ರೋಗ, ಏನೇನೋ ಬರೀತಾರೆ. ನಾನು ಅದಕ್ಕೆ ಇದು ಮಾಡಲ್ಲ. ಓಕೆ ಫೈನ್, ದಟ್ಸ್ ವೈ ಐ ವಾಂಟೆಡ್ ಟು ಟೆಲ್. ಏನು ಅಂತ ಹೇಳಿದ್ರೆ ಪಾಪ ನೋವಾಗ್ಬೋದು, ಅದಕ್ಕೇನೆ ಬೇಡ. ಬಟ್ ಐ ಆಮ್ ಫೇಸಿಂಗ್ ಇಟ್ ಆ್ಯಂಡ್ ಎವ್ರಿ ಪೀಪಲ್ಸ್ ಆರ್ ಸಪೋರ್ಟಿಂಗ್. ಮನೇಲಿ ಗೀತಾ ಇರ್ಬೋದು, ನನ್ನ ಮಕ್ಳು ಇರ್ಬೋದು, ಇಬ್ರು ನಿಶು, ನೀವಿ ಇರ್ಬೋದು, ದಿಲೀಪ್ ಅವ್ರು ಇರ್ಬೋದು, ನನ್ನ ಅಳಿಯ, ಜೊತೆಗೆ ಫಿಲ್ಮ್ ಇಂಡಸ್ಟ್ರಿ ಫ್ರೆಂಡ್ಶಿಪ್ ಇರ್ಬೋದು, ಎಲ್ಲ ಆ್ಯಕ್ಟರ್ಸ್ ಇರ್ಬೋದು ಆ್ಯಂಡ್ ಆ್ಯಕ್ಟ್ರೆಸಸ್ ಇರ್ಬೋದು. ಎವ್ರಿಬಡಿ ದಟ್ ಲವ್ ಆ್ಯಂಡ್ ಅಫೆಕ್ಷನ್, ಪ್ರೇಯರ್ಸ್ ಆ್ಯಂಡ್ ಮೀಡಿಯಾ ಐ ಕ್ಯಾನ್ ನೆವರ್ ಫರ್ಗೆಟ್. ಸೋಷಿಯಲ್ ಮೀಡಿಯಲ್ಲಿ ಆಗ್ತಾರೆ, ನೋ ಪ್ರಾಬ್ಲಮ್. ನಾನು ಅನ್ಕೋತೀನಿ ಓಕೆ, ಏನು ರೋಗ ತಾನೆ, ಪರವಾಗಿಲ್ಲ. ರೋಗ ಬರೋಕ್ಕೂ ಒಂದು ಯೋಗ ಬೇಕು ಅಷ್ಟೇ. ಯಾಕಂದ್ರೆ ಇನ್ನೊಬ್ಬರು ಬರೋದು ನನಗೆ ಬಂದಿದೆ ಅಷ್ಟೇ. ಸೊ ಲೆಟ್ ಅಸ್ ಬಿಕಾಸ್ ವಿ ಆರ್ ಸೇಯಿಂಗ್ ಸಂಬಡಿ ಎಲ್ಸ್. ರೋಗ ಅಂತ ಅನ್ಕೊಳ್ಳೋದು ಬೇಡ. ಇಲ್ಲ, ನಾನು ಕೊಡುವಂತ ಒಂದು ಪರೀಕ್ಷೆ ಅಷ್ಟೇ, ಪರೀಕ್ಷೆ ಅಂದ್ರೆ ಅವ್ರು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಹೌದೇನು, ಐ ಆಮ್ ನಾಟ್ ಪಾಪ ಅವ್ರಿಗೇನು ಇಟ್ಸ್ ನಾಟ್ ಅ ಕಂಪ್ಲೇಂಟ್. ಓಕೆ ಫೈನ್, ಫ್ರಮ್ ದೇರ್ ಪಾಯಿಂಟ್ ಆಫ್ ವ್ಯೂ. ಅದಕ್ಕೆ ನನಗೇನು ತಪ್ಪು ಅಂತ ಅನಿಸ್ಲಿಲ್ಲ. ಐ ಆಮ್ ಟೇಕಿಂಗ್ ಇಟ್, ಬಟ್ ಐ ಆಮ್ ಫೈನ್. ಟಚ್ ವುಡ್. ಏನಂದ್ರೆ the treatment went very well. Doctors have done a very good job for me. And ಏನಿವತ್ತು US ಡಾಕ್ಟರ್ ಲೈವ್ ಮಾತಾಡಿದ್ನು, ಫ್ಲಾರಿಡಲ್ಲಿ ಮಾಡ್ತಾ ಇದ್ದಾರೆ ಒಂದು ಆಪರೇಷನ್. ದಟ್ ಮ್ಯಾನ್ಸ್ ಗೇವ್ ಮಿ ನಥಿಂಗ್ ಟು ಸರ್, ಆರಾಮ ಬನ್ನಿ, ಜನವರಿ ಎಂಡ್ ಯು ಕ್ಯಾನ್ ಗೋ ಅಂಡ್ ವರ್ಕ್ ಸರ್. ಫಸ್ಟ್ ಒಂದು ಫ್ಯೂ ಡೇಸ್, 2 weeks 3 weeks ಸೈಲೆಂಟ್ ವರ್ಕ್ ಮಾಡಿ ಸರ್. ಫೆಬ್ರವರಿ ಮೇಲೆ ವೈಲೆಂಟ್ ವರ್ಕ್ ಮಾಡಿ ಸರ್ ಅಂದ್ರೆ ಅಷ್ಟೇ ವರ್ಡ್ ಹೇಳಿದ್ದು. ಬಿಕಾಸ್ ಐ ಹವ್ ಸೀನ್ ಯುವರ್ ಫಿಲ್ಮ್ಸ್ ಅಂಡ್ ಐ ಹವ್ ಸೀನ್ ಯುವರ್ ತುಂಬಾ ಮಾತುಗಳು ಕೇಳಿದ್ದೀನಿ. ಯು ಆರ್ ಸೋ ಗುಡ್ ಅಂಡ್ ಓಪನ್ಲಿ ಐ ಹವ್ ಸ್ಪೋಕನ್ ಅಬೌಟ್ ದಿಸ್ ಒನ್. ದಟ್ಸ್ ಗುಡ್ ಸರ್. ಒಬ್ಬ ಮನುಷ್ಯನಿಗೆ ಅದು ಬೇಕು, ಧೈರ್ಯ ಬೇಕು. ಸೊ ಯು ವಿಲ್ ಬಿ ಆನ್ ಮೋಟಿವೇಶನ್ ಫಾರ್ ಅದರ್ಸ್ ಹೂ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ನಥಿಂಗ್ ಟು ವರಿ ಸರ್. ಯು ಕಮ್, ಜಾಲಿಯಾಗಿ ಬನ್ನಿ, ಒಂದು ಟ್ರಿಪ್ ಬರ್ತೀವಿ ಅಂತ ತಿಳ್ಕೊಳ್ಳಿ, ಒಂದು 10 days ಅಷ್ಟೇ. ಅದಾದಮೇಲೆ ಯು ವಿಲ್ ಬಿ ಅಂಡರ್ ಮೈ ದಿಸ್ ಒನ್. 2 weeks 3 weeks ಆದಮೇಲೆ ಯು ಕ್ಯಾನ್ ಫ್ಲೈ ಬ್ಯಾಕ್, you will start your work and so I'm very happy. I'm blessed to be with these people and I want their wishes also. So wishes is always there and nothing to worry. And thanks for your concern, ellar concern ashtane. All the media people irbodu, the way you have shown that love and affection, I'll never forget. And nim wishes nijvalu nanage it means a lot. Yakandre ಎಲ್ಲ ಟೈಮ್ಲು ಬರ್ತೀವಿ, ಏನು ಎಲ್ಲ ಟೈಮ್ಲು ಹಿಂಗ್ ಮಾಡಿ ಬರ್ತೀವಿ. ಬಟ್ ಈ ವಿಷಯ ಬಂದಾಗ ಯಾಕೆ ದೂರ ಇರಬೇಕು ನಾವು? ಸೊ ಅದಕ್ಕೋಸ್ಕರ ಸೊ ಐ ಆಮ್ ಜಸ್ಟ್ ಕ್ಲಾರಿಫೈಯಿಂಗ್ ಇಟ್ ಅಂಡ್ ಥ್ಯಾಂಕ್ ಯು ಅಂಡ್ ಡೋಂಟ್ ವರಿ, ಐ ವಿಲ್ ಬಿ ಬ್ಯಾಕ್ ವಿತ್ ಅ ಬಿಗ್ ಬ್ಯಾಂಗ್. ಶೋರ್ ಸರ್. ನನಗೆ ಯುವರಾಜ್ ಸಿಂಗ್ ಬಹಳ ಇದಾಗ್ತಾರೆ. ಯಾಕಂದ್ರೆ ಅವರು ವರ್ಲ್ಡ್ ಕಪ್ ನೋವು ಇಟ್ಕೊಂಡು ಆಡಿದ ರೀತಿ ವರ್ಲ್ಡ್ ಕಪ್ ಗೆಲ್ಸಿ ನಂತರ ಅವರು ಗೋತ್ರ ಮತ್ತೆ ಒಬ್ಬ ಹೀರೋ ಆಗಿ ಬಂದಿರೋದು ನಮ್ಮಂತ ಅದೆಲ್ಲ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ನಾವು ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ತುಂಬಾ ನಾನು ಹೇಳೋದು ನಮ್ಗೆ ಅನಿಸ್ತು ಒಂದ್ಸತಿ, ವಾಟ್ ಇಸ್ ದಿಸ್, ಏನಪ್ಪ ಒಂದು ನಿಮಿಷ ಕನ್ಫ್ಯೂಷನ್, ಹಿಂಗ ಏನು ಅನ್ಕೊಂಡು ವಾಟ್ ಟು ಡೂ. ಎಷ್ಟೋ ಜನ ಕೇಳಿದ್ದೀವಿ, ನಮ್ಗೂ ಓಕೆ ಫೈನ್, ಇಟ್ಸ್ ಓಕೆ. ಡಾಕ್ಟರ್ ಹೇಳಿದ್ರು ನೆವರ್ ವರಿ ಸರ್ ಅಂತೆ. ಸರ್ ನೆವರ್ ವರಿ ಅಂತ ಹೇಳ್ತೀರಾ ಸರ್ ನೀವು? ಸ್ವಲ್ಪ ನಮ್ಗೆ ಆಸ್ ಎ ಹ್ಯೂಮನ್ ಹೊರಗಡೆ ಒಂದು ಭಯ, ದುಃಖ ಆಗುತ್ತೆ. ನಥಿಂಗ್ ಬಟ್ ಥ್ಯಾಂಕ್ ಗಾಡ್. ಏನು ಟ್ರೀಟ್ಮೆಂಟ್ ವೈಸ್ಲಿ ಐ ಡೋಂಟ್ ನೋ, ಇಟ್ಸ್ ಗಾಡ್ಸ್ ಗ್ರೇಸ್ ಆರ್ ಅಭಿಮಾನಿ ದೇವರುಗಳ ಪ್ರೀತಿನೇನೋ ನನ್ನ ಏನೂ ಚೇಂಜಸ್ ಆಗಿಲ್ಲ. ಐ ಆಮ್ ಸ್ಟಿಲ್ ವರ್ಕಿಂಗ್. ಅಪ್ಪಾಜಿ ಅವ್ರ ಆಶೀರ್ವಾದ, ಅಮ್ಮ ಆಶೀರ್ವಾದ ಇರಬೇಕು, ಇಲ್ಲ ಮೈ ಫ್ಯಾಮಿಲಿ ಸಪೋರ್ಟ್, ಗೀತಾ ಸಪೋರ್ಟ್ ಇರ್ಬೋದು. ದಟ್ ಸಪೋರ್ಟ್ ಇಸ್ ಟೇಕಿಂಗ್ ಮಿ ಎನಿವೇರ್. ಇವನ್ ನೌ ಐ ಆಮ್ ವರ್ಕಿಂಗ್. ಅದಕ್ಕೇನೆ ಇವಾಗ ಅವ್ರು ಬಂದು ಸರ್ ನಿಮ್ಮ ಕೆಲ ಆದರೆ ಮಾಡೋಣ ಸರ್ ಅಂತ ರಾಮಚರಣ್ ಫಿಲ್ಮ್, ಆಮೇಲೆ ಬೇಕಾದ್ರೆ ಬಂದರೆ ಮಾಡೋಣ. ಇಲ್ಲ ಸರ್, ಇದು
ನಿಮ್ಮ ಶೆಡ್ಯೂಲ್ ಬೇಕಂದ್ರೆ 2 days ಬಂದು ವರ್ಕ್ ಮಾಡ್ತೀನಿ, ನಥಿಂಗ್ ಟು ವರಿ ಅಂತ ಹೇಳಿದೆ. ಈವನ್ ಇಫ್ ಇಟ್ಸ್ 10 days ಐ ಆಮ್ ರೆಡಿ ಟು ವರ್ಕ್ ಅಂತ ಹೇಳಿದೆ. ಇಲ್ಲ 2 days ಕೊಡಿ ಸರ್, ಆಮೇಲೆ ಬಂದಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಎನಿ ಟೈಮ್ ಒಂದು ಕಾಲ್ ದೂರದಲ್ಲಿ ನಾವಿದ್ದೀವಿ, ನಮ್ಮ ಜಗ್ಗಿನಿದ್ದಾರೆ, ನಾವು ನಿಮ್ಮ ಜೊತೆ ಇದ್ದೀವಿ ಶಿವಣ್ಣ. TV9 ನಿಮ್ಮ ಜೊತೆ ಇದೆ, ನಮ್ಮೆಲ್ಲ ಸಿಬ್ಬಂದಿ, ವೈಯಕ್ತಿಕವಾಗಿ ನಾನು, ಐ ಬಿ ಫಾರ್ ಯು ಎನಿ ಟೈಮ್. ಥ್ಯಾಂಕ್ ಯು ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು, ನಮಸ್ಕಾರ ಎಲ್ರಿಗೂ. ಇದು ಶಿವಣ್ಣ ಜೊತೆ ಮಾತು. ಭೈರತಿ ರಣಗಲ್ ಅದ್ಭುತವಾದಂತ ಓಪನಿಂಗ್ ಸಿಕ್ಕಿದೆ. ಒಂದು ಬ್ಲಾಕ್ ಬಸ್ಟರ್ ಎಪಿಕ್ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಇನ್ನೂ ಹೋಗಿಲ್ಲ ಅಂತಂದ್ರೆ ಎಲ್ಲರೂ ಜೊತೆಗೆ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಹೋಗಿ ನೋಡಿ, ಒಂದು ಅದ್ಭುತವಾದಂಥ ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಂತರ ಬಂದು ಅದನ್ನ ಬೇರೆಯವ್ರಿಗೂ ಹೇಳಿ, ಬೇರೆ ಲ್ಯಾಂಗ್ವೇಜ್ ಅವ್ರಿಗೂ ಹೇಳಿ ಸಿನಿಮಾ ಹೇಗಿದೆ ಅಂತ. ಇದಾಗಿತ್ತು TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಥ್ಯಾಂಕ್ ಯು.